ಅಂತ ಹೇಳಿದ ತಕ್ಷಣ ನೆನಪು ಬರೋದು ಕೇಕ್. ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ವೆರೈಟಿ ಕೇಕ್ಗಳು ಬಾಯಲ್ಲಿ ನೀರೂರಿಸಿದ್ವು. ಹಳ್ಳಿ ಮನೆಯಲ್ಲಿ ಅನಾವರಣಗೊಂಡ ವಿವಿಧ ಕೇಕ್ಗಳ ಝಲಕ್ ನಿಮಗಾಗಿ. ಬ್ಲಾಕ್ ಫಾರೆಸ್ಟ್, ಆರೆಂಜ್, ಸ್ಟ್ರಾಬೆರಿ ಕೇಕ್, ಪೈನಾಪಲ್ ಕೇಕ್, ಚಾಕ್ಲೇಟ್ ಕೇಕ್ ಹೀಗೆ ವೆರೈಟಿ ಕೇಕ್ಗಳು ಬಾಯಲ್ಲಿ ನೀರೂರಿಸುತ್ತಿದ್ವು. ಮಲ್ಲೇಶ್ವರಂನ ಹಳ್ಳಿ ಮನೆಯಲ್ಲಿ ಕ್ರಿಸ್ಮಸ್ಗಾಗಿಯೇ ವಿಶೇಷ ಕೇಕ್ಗಳನ್ನ ತಯಾರಿಸಲಾಗಿತ್ತು. ಇಟಾಲಿಯನ್, ಫ್ರೆಂಚ್, ಜಪಾನೀಸ್ ಹೀಗೆ ವಿದೇಶಗಳ ಕೇಕ್ಗಳು ಇಲ್ಲಿದ್ವು. ಒಂದಕ್ಕಿಂತ ಒಂದು ಭಿನ್ನ, ರುಚಿಯೂ ಸೂಪರ್. ಆಸ್ ಯು ನೋ, ಈಗ ಕ್ರಿಸ್ಮಸ್ ಸೀಸನ್, ನ್ಯೂ ಇಯರ್ ಸೀಸನ್, ಸೊ ಎಲ್ಲ ಕಡೆ ಹಬ್ಬದ ವಾತಾವರಣ ಇದೆ. ಸೊ ನಮ್ಮಲ್ಲೂ ಅದಕ್ಕೆ ಹೊಂದುವಂತೆ ಕೇಕ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಮೋರ್ ದೆನ್ 100 ವೆರೈಟೀಸ್ ಆಫ್ ಕೇಕ್ಸ್. ಅಂದರೆ ಕೆಲವರಿಗೆ ಕಾಮನ್ ಕೇಕ್ಸ್ ಇಷ್ಟ, ಕೆಲವರಿಗೆ ಚೀಸ್ ಕೇಕ್ಸ್ ಇಷ್ಟ, ಕೆಲವರಿಗೆ ಪ್ರೀಮಿಯಂ ಸೆಗ್ಮೆಂಟ್ ಕೇಕ್ಸ್ ಇಷ್ಟ. ಸೊ ಲೈಕ್ ತಿರಮಿಸು ಕೇಕ್, ಆಮೇಲೆ ಫ್ರೆಂಚ್ ಇದು ಒಪೇರಾ ಕೇಕ್, ಆಮೇಲೆ ಕಾಮನ್ ಕೇಕ್ಸ್ ಬಂದರೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್, ಚೀಸ್ ಕೇಕ್ಸ್, ಸೊ ಎಲ್ಲ ಥರದ್ದು ಡ್ರೈ ಕೇಕ್ಸ್, ಕ್ಯಾರೆಟ್ ಕೇಕ್ಸ್. ಆಮೇಲೆ ನಮ್ಮ ಕ್ರಿಸ್ಮಸ್ ವಿಶೇಷ ಅಂದರೆ ಪ್ಲಮ್ ಕೇಕ್ಸ್ ವಿತ್ ಆಲ್ಮಂಡ್ ಚೀಸ್. ಸೊ ಎಲ್ಲ ತರದ ಕೇಕ್ಸ್ ಮಾಡ್ತಾ ಇದೀವಿ. ವೆಜಿಟೇರಿಯನ್ ಕೇಕ್ಸ್ ಇನ್ನೊಂದು ವಿಶೇಷ ಅಂದ್ರೆ ಕೆಲವರಿಗೆ ಎಗ್ಲೆಸ್ ಕೇಕ್ಸ್, 100% ವೆಜಿಟೇರಿಯನ್ ಕೇಕ್ಸ್ ಬೇಕಾಗುತ್ತೆ. ಸೊ ಅದನ್ನು ನಮ್ಮಲ್ಲಿ ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾ ಇದೀವಿ. ಬನಾನಾ ಕೇಕ್, ಕ್ಯಾರೆಟ್ ಕೇಕ್, ಬೀಟ್ರೂಟ್ ಕೇಕ್, ಚೀಸ್ ಕೇಕ್ ಜೊತೆಗೆ ಪ್ಯೂರ್ ವೆಜಿಟೇರಿಯನ್ ಕೇಕ್ಗಳು ಕೂಡ ಇಲ್ಲಿದ್ವು. ಈ ಕೇಕ್ಗಳನ್ನ ಕೊಳ್ಳೋಗೆ ಗ್ರಾಹಕರು ಮುಗಿಬಿದ್ದಿದ್ರು. ಈ ವೆರೈಟಿ ಕೇಕ್ ತಿಂದು ಮಕ್ಕಳು ಖುಷಿ ಪಟ್ರು. ಇಲ್ಲಿ ಕೇಕ್ ಯಾವ ತರ ಇರುತ್ತೆ ಅಂತ ನೋಡಕ್ ಬಂದೆ, ಬಟ್ ಇಟ್ ಈಸ್ ನಾಟ್ ವೆರಿ ಬ್ಯಾಡ್. ಐ ಆಮ್ ಸ್ಯಾಟಿಸ್ಫೈಡ್ ಬಿಕಾಸ್ ದ ಪ್ರೈಸಿಂಗ್ ಈಸ್ ಆಲ್ಸೋ ನಾಟ್ ಟು ವೆರಿ ಗ್ರೇಟ್. ಅಷ್ಟು ಇವಾಗ ಬೇರೆ ಕಡೆ ನೀವು ಕೇಕ್ ಎಲ್ಲ ತಗೊಳಕ್ ಹೋದ್ರೆ ಇಟ್ ಈಸ್ ನಾಟ್ ಅಫೋರ್ಡಬಲ್ ಫಾರ್ ಎವ್ರಿಬಡಿ, ಬಟ್ ಹಿಯರ್ ದೇ ಆರ್ ಗಿವಿಂಗ್ ಇಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್ ಅಂಡ್ ವಿ ಆರ್ ಆಲ್ಸೋ ಹ್ಯಾಪಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್, ಈಗ ನೋಡಿ ಬೇರೆ ಕಡೆ ಹೋದಾಗ ಎಗ್ ಕೇಕ್ ಅಂತಾರೆ. ಮೀ ಬೀಂಗ್ ಅ ವೆಜಿಟೇರಿಯನ್, ಐ ನೀಡ್ ಅನದರ್ ಸೆಕ್ಷನ್ ಎಸ್ ವೆಲ್. ಒಟ್ನಲ್ಲಿ ಹಳ್ಳಿ ಮನೆಯಲ್ಲೂ ಕ್ರಿಸ್ಮಸ್ ಸಂಭ್ರಮ ಎದ್ದು ಕಾಣ್ತಾ ಇತ್ತು. ದುಷ್ಯಂತ್, ರಾಜ್ ನ್ಯೂಸ್, ಬೆಂಗಳೂರು.